ಮತ್ತೆ ಶುರುವಾಗ್ತಾ ಇದೆ ರೆಸಾರ್ಟ್ ಪಾಲಿಟಿಕ್ಸ್. ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ ಮಧ್ಯಪ್ರದೇಶ ಕೈ ನಾಯಕರು. ಎಂಪಿಯಲ್ಲಿ ರಾಜ್ಯಸಭಾ ಚುನಾವಣೆ ಕೈಗೆ ಅಡ್ಡ, ಸೊ ಮತ್ತೆ ಶಿಫ್ಟ್ ಆಗಲಿದ್ದಾರೆ. ರೆಸಾರ್ಟ್ ಪಾಲಿಟಿಕ್ಸ್ ಮತ್ತೆ ಶುರುವಾಗ್ತಾ ಇದೆ. ಎಂಪಿಯಲ್ಲಿ ರಾಜ್ಯಸಭಾ ಚುನಾವಣೆ ಕೈಗೆ ಅಡ್ಡ, ಮತದಾನದ ಭೀತಿ ಕೂಡ ಎದುರಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಅಧಿಕಾರವಿರುವಂತಹ ರಾಜ್ಯಕ್ಕೆ ಕೈ ನಾಯಕರು ಶಿಫ್ಟ್. ಹೀಗಾಗಿ ಎಂಪಿ ಕೈ ನಾಯಕರನ್ನ ರಾಜ್ಯಕ್ಕೆ ಕಳುಹಿಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಎಂಪಿ ಕೈ ನಾಯಕರನ್ನ ಸುರಕ್ಷಿತ ಸ್ಥಳದಲ್ಲಿ ಇಡಲಿದ್ದಾರೆ ಸಿಎಂ ಡಿಕೆಶಿ. ರೆಸಾರ್ಟ್ ರಾಜಕಾರಣದ ಅನುಭವಿ ಡಿಕೆಗೆ ಇದು ಹೊಸದಲ್ಲ. ಈ ಹಿಂದೆ ಹಲವು ಬಾರಿ ಕೈ ನಾಯಕರಿಗೆ ಆಶ್ರಯ ನೀಡಿರುವಂತಹ ಡಿಕೆಶಿ. ಸೊ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಯ್ತಾ? ಬಿಜೆಪಿಯಿಂದ ರಾಜ್ಯಸಭೆಗೆ 3 ಅಭ್ಯರ್ಥಿ ಕಣಕ್ಕಿಳಿಯಲಿರುವಂಥದ್ದು. ಸೊ 2 ಅಭ್ಯರ್ಥಿಗಳನ್ನ ಸುಲಭವಾಗಿ ಗೆಲ್ಲಿಸುವಂತಹ ಬಿಜೆಪಿ. ಹೀಗಾಗಿ ಎಂಪಿ ನಾಯಕರನ್ನ ರಾಜ್ಯಕ್ಕೆ ಕಳುಹಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. 8 ಮತಗಳ ಕೊರತೆ ಇರುವಂಥದ್ದು. ಸೊ 3ನೇ ಅಭ್ಯರ್ಥಿ ಗೆಲುವಿಗಾಗಿ ರೆಸಾರ್ಟ್ ರಾಜಕಾರಣದ ಅನುಭವಿ ಡಿಕೆಗೆ ಇದು ಹೊಸದೇನಲ್ಲ. ಡಿಕೆ ಕೋಟೆಯಲ್ಲಿ ಭದ್ರವಾಗಿ ಇರುತ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈ ಹಿಂದೆ ಹಲವು ಬಾರಿ ಕೈ ನಾಯಕರಿಗೆ ಆಶ್ರಯ ನೀಡಿರುತ್ತಾರೆ ಡಿಕೆಶಿ. ಮತ್ತೆ ಶುರುವಾಗ್ತಾ ಇದೆ ರೆಸಾರ್ಟ್ ಪಾಲಿಟಿಕ್ಸ್. ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ ಮಧ್ಯಪ್ರದೇಶ ಕೈ ನಾಯಕರು. ಎಂಪಿಯಲ್ಲಿ ರಾಜ್ಯಸಭಾ ಚುನಾವಣೆ ಕೈಗೆ ಅಡ್ಡ, ಮತದಾನದ ಭೀತಿ ಕೂಡ ಎದುರಾಗ್ತಾ ಇರುವಂಥದ್ದು. ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. 2 ಅಭ್ಯರ್ಥಿಗಳನ್ನ ಸುಲಭವಾಗಿ ಗೆಲ್ಲಿಸುವಂತಹ ಬಿಜೆಪಿ. ಸೊ ಆದರೆ 3ನೇ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿಗೆ 8 ಮತಗಳ ಕೊರತೆ ಕೂಡ ಇರುವಂಥದ್ದು. ಹಾಗಾಗಿ ಕೈ ನಾಯಕರಿಗೆ ಬಿಜೆಪಿ ಗಾಳ ಹಾಕುವಂತಹ ಭೀತಿ ಕೂಡ ಇದೆ. ಸೊ ಡಿಕೆ ಕೋಟೆಯಲ್ಲಿ ಭದ್ರವಾಗಿರಲಿದ್ದಾರೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಎಂಪಿ ಬಿಜೆಪಿಯಿಂದ ರಾಜ್ಯಸಭೆಗೆ 3 ಅಭ್ಯರ್ಥಿ ಕಣಕ್ಕಿಳಿಯಲಿದ್ದಾರೆ. 2 ಅಭ್ಯರ್ಥಿಗಳನ್ನ ಸುಲಭವಾಗಿ ಗೆಲ್ಲಿಸುವಂತಹ ಬಿಜೆಪಿ. ಆದರೆ 3ನೇ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿಗೆ 8 ಮತಗಳ ಕೊರತೆ ಇದೆ. ಹೀಗಾಗಿ ಕೈ ನಾಯಕರಿಗೆ ಬಿಜೆಪಿ ಗಾಳ ಹಾಕುವಂತಹ ಭೀತಿ ಕೂಡ ಇರುವಂಥದ್ದು. ಡಿಕೆ ಕೋಟೆಯಲ್ಲಿ ಭದ್ರವಾಗಿರಲಿದ್ದಾರೆ ಅನ್ನುವಂತಹ ನಂಬಿಕೆ ಕೂಡ ಮತ್ತೊಂದು ಕಡೆ ಇದೆ. ಎಂಪಿ ಬಿಜೆಪಿಯಿಂದ ರಾಜ್ಯಸಭೆಗೆ 3 ಅಭ್ಯರ್ಥಿ ಕಣಕ್ಕಿಳಿಯಲಿರುವಂಥದ್ದು. 2 ಅಭ್ಯರ್ಥಿಗಳನ್ನ ಸುಲಭವಾಗಿ ಗೆಲ್ಲಿಸುವಂತಹ ಬಿಜೆಪಿ. ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗಿದೆ. 3ನೇ ಅಭ್ಯರ್ಥಿಯ ಗೆಲುವಿಗಾಗಿ 8 ಮತಗಳ ಕೊರತೆ ಇದೆ. ಸೊ ಡಿಕೆಶಿಗೆ ಇದೇನು ರೆಸಾರ್ಟ್ ಪಾಲಿಟಿಕ್ಸ್ ಏನು ಹೊಸದೇನಲ್ಲ. ಸೊ ಭದ್ರವಾಗಿರ್ತಾರೆ ಅವರ ಒಂದು ಕೋಟೆಯಲ್ಲಿ ಅನ್ನುವಂಥ ನಂಬಿಕೆ ಕೂಡ ಮತ್ತೊಂದು ಕಡೆ ಇದೆ. ಸೊ ಮತ್ತೆ ಆರಂಭ ಆಗ್ತಾ ಇರುವಂಥದ್ದು. ಸೊ ಯಾರ್ಯಾರನ್ನ ಭದ್ರಪಡಿಸ್ತಾರೆ, ಏನೇನೆಲ್ಲ ಪ್ಲಾನಿಂಗ್ಸ್ ಮಾಡಲಾಗಿದೆ, ಸೊ ಇದು ಯಾವ ರೀತಿಯಾಗಿ ವರ್ಕೌಟ್ ಆಗತ್ತಾ ಅಥವಾ ಎಲ್ಲ ಕೂಡ ಪ್ಲಾನ್ ಉಲ್ಟಾ ಆಗತ್ತಾ ಗೊತ್ತಿಲ್ಲ. ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಸೊ ಕೈ ನಾಯಕರಿಗೆ ಬಿಜೆಪಿ ಗಾಳ ಹಾಕುವಂತಹ ಭೀತಿ ಇರುವಂಥದ್ದು. ಡಿಕೆಶಿ ಮೇಲೆ ಒಂದು ನಂಬಿಕೆ, ಇದೇನು ಹೊಸದೇನಲ್ಲ ಅವ್ರಿಗೆ ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಹೇಳಿಬಿಟ್ಟು ಒಂದು ನಂಬಿಕೆ ಇದೆ. 2 ಅಭ್ಯರ್ಥಿಗಳನ್ನ ಸುಲಭವಾಗಿ ಗೆಲ್ಲಿಸುವಂತಹ ಬಿಜೆಪಿ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಪ್ಲಾನಿಂಗ್ಸನ್ನು ಮಾಡಿಕೊಂಡಿದ್ದಾರೆ ರೆಸಾರ್ಟ್ ಪಾಲಿಟಿಕ್ಸ್. ಹಲವು ಬಾರಿ ಕೈ ಶಾಸಕರಿಗೆ ಆಶ್ರಯವನ್ನು ಕೂಡ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ ಮಧ್ಯಪ್ರದೇಶ ಕೈ ನಾಯಕರು. ಎಂಪಿಯಲ್ಲಿ ರಾಜ್ಯಸಭಾ ಚುನಾವಣೆ, ಸೊ ಕೈಗೆ ಅಡ್ಡ, ಮತದಾನದ ಭೀತಿ ಇರುವಂತಹ ಒಂದು ಹಿನ್ನೆಲೆ ಈ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ.